ಬಜೆಟ್ ಇಂದ ಏನು ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ರೀ. ಬಜೆಟ್ ಇರಲಿ, ಬಜೆಟ್ ಇಲ್ಲದೆ ಹೋಗಲಿ, ನಾವು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಈಗ ನೋಡಿ, ನೀವೊಂದು ಸರ್ವೆ ಮಾಡಿಸಿ, ಇಡೀ ದೇಶಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 25 ಸ್ಕೂಲ್ನ, ಒಂದೊಂದು ಸ್ಕೂಲ್ 15 ಕೋಟಿ ಗೌರ್ಮೆಂಟ್ ಸ್ಕೂಲ್ನ ಮಾಡಿದೀವಲ್ಲ, KPS ಶಾಲೆ. ಯಾರೊಬ್ರು ಮಾಡಿದ ಬಜೆಟ್ ಬರ್ಸಿದ್ವ ನಾವೇ ಅದಕ್ಕೆ ಸೃಷ್ಟಿಕರ್ತರು. ನಮ್ದೇ ಕಾನ್ಸೆಪ್ಟ್. ಈ ಸ್ಟೇಟ್ ಲೆವೆಲ್ ಅದಕ್ಕೊಂದು ಪಾಲಿಸಿ ಕೂಡ ನಾವು ತಂದಿದ್ದೀವಿ ಇಡೀ ರಾಜ್ಯಕ್ಕೆ. ಸೊ 2000 ಸ್ಕೂಲ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಮಗೆ ಬೇರೆಯವ್ರಿಗೆ ಬೇಕಾದ ಬಜೆಟ್, ನಮ್ಗೇನು ಬಜೆಟ್ ಬೇಡ. ನಮಗೆ ದೇವರು ಬಜೆಟಲ್ಲಿ ಸೇರಿಸಿ ಕೆಲಸ ಮಾಡಬೇಕು ಅಂತ ಹೇಳಿಲ್ಲ. ಈಗ ಬಜೆಟ್ ಹಿಂದೆ ಕುಮಾರಸ್ವಾಮಿ ಇದ್ದಾಗ ಸೇರಿಸಿದೆ ನಮ್ಮ ಮೆಡಿಕಲ್ ಕಾಲೇಜ್. 200 ರೂಪಾಯಿ ಬಂದು ತೆಗೆದಾಕ್ಬಿಟ್ರು, ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕೊಂಡು. ಈಗ ರಾಮನಗರಕ್ಕೂ ಕೊಟ್ಟಿದ್ದೀವಿ ಮೆಡಿಕಲ್ ಕಾಲೇಜ್, ಕನಕಪುರಕ್ಕೂ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಈಗ ತಿರ್ಗಾ ಚನ್ನಪಟ್ಟಣಕ್ಕೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ, ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್. ರಾಮನಗರದಕ್ಕೆ ಇನ್ನೊಂದು ನಮ್ಮ ಕನಕಪುರ ರಾಮನಗರ ಮಧ್ಯದಲ್ಲಿ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ಇತ್ತು. ಹಂಗೆ ಏನೇನು ಬೇಕೋ ಮಾಡಿದ್ದೀವಿ. ಬಜೆಟ್ ಇಂದ ಏನು ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ರೀ. ಬಜೆಟ್ ಇರಲಿ, ಬಜೆಟ್ ಇಲ್ಲದೆ ಹೋಗಲಿ, ನಾವು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಈಗ ನೋಡಿ, ನೀವೊಂದು ಸರ್ವೆ ಮಾಡಿಸಿ, ಇಡೀ ದೇಶಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 25 ಸ್ಕೂಲ್ನ, ಒಂದೊಂದು ಸ್ಕೂಲ್ 15 ಕೋಟಿ ಗೌರ್ಮೆಂಟ್ ಸ್ಕೂಲ್ನ ಮಾಡಿದೀವಲ್ಲ, KPS ಶಾಲೆ. ಯಾರೊಬ್ರು ಮಾಡಿದ ಬಜೆಟ್ ಬರ್ಸಿದ್ವ ನಾವೇ ಅದಕ್ಕೆ ಸೃಷ್ಟಿಕರ್ತರು. ನಮ್ದೇ ಕಾನ್ಸೆಪ್ಟ್. ಈ ಸ್ಟೇಟ್ ಲೆವೆಲ್ ಅದಕ್ಕೊಂದು ಪಾಲಿಸಿ ಕೂಡ ನಾವು ತಂದಿದ್ದೀವಿ ಇಡೀ ರಾಜ್ಯಕ್ಕೆ. ಸೊ 2000 ಸ್ಕೂಲ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಮಗೆ ಬೇರೆಯವ್ರಿಗೆ ಬೇಕಾದ ಬಜೆಟ್, ನಮ್ಗೇನು ಬಜೆಟ್ ಬೇಡ. ನಮಗೆ ದೇವರು ಬಜೆಟಲ್ಲಿ ಸೇರಿಸಿ ಕೆಲಸ ಮಾಡಬೇಕು ಅಂತ ಹೇಳಿಲ್ಲ. ಈಗ ಬಜೆಟ್ ಹಿಂದೆ ಕುಮಾರಸ್ವಾಮಿ ಇದ್ದಾಗ ಸೇರಿಸಿದೆ ನಮ್ಮ ಮೆಡಿಕಲ್ ಕಾಲೇಜ್. 200 ರೂಪಾಯಿ ಬಂದು ತೆಗೆದಾಕ್ಬಿಟ್ರು, ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕೊಂಡು. ಈಗ ರಾಮನಗರಕ್ಕೂ ಕೊಟ್ಟಿದ್ದೀವಿ ಮೆಡಿಕಲ್ ಕಾಲೇಜ್, ಕನಕಪುರಕ್ಕೂ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಈಗ ತಿರ್ಗಾ ಚನ್ನಪಟ್ಟಣಕ್ಕೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ, ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್. ರಾಮನಗರದಕ್ಕೆ ಇನ್ನೊಂದು ನಮ್ಮ ಕನಕಪುರ ರಾಮನಗರ ಮಧ್ಯದಲ್ಲಿ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ಇತ್ತು. ಹಂಗೆ ಏನೇನು ಬೇಕೋ ಮಾಡಿದ್ದೀವಿ.